ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಎಷ್ಟೋ ಜನ ಆಗಿ ಹೋಗಿರ್ತಕ್ಕಂಥ ಘಟನೆಗಳ ಬಗ್ಗೆನೇ ಕೊರಗ್ತಾ ಕೂತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಆ್ಯಂಡ್ ಅವರಿಗೆ ಗೊತ್ತಾಗ್ತಿಲ್ಲ ಈ ಲೈಫ್ನ ವೇಸ್ಟ್ ಮಾಡ್ಕೊಳ್ತಿದ್ದಾರೆ ಅಂಥೇಳಿ. ಪ್ರತಿ ಕೌನ್ಸಿಲಿಂಗಲ್ಲೂ ಕೂಡ ಕೇಳ್ತೀನಿ, ಕಣ್ಣೀರು ಹಾಕ್ತಿರ್ತಾರೆ. ಪ್ರತಿ ನೆನಪು ಕಾಡ್ತಾ ಇದೆ ಅಣ್ಣ, ಅದನ್ನು ಮರೆಯೋಕ್ಕಾಗ್ತಿಲ್ಲ, ನಂದು ನಿಜವಾದ ಪ್ರೀತಿ ಅವ್ರದ್ದಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಆಗಿ ಹೋಗಿರ್ತಕ್ಕಂಥ ಘಟನೆ ಏನು ನಡೆದೋಗಿದೆಯಲ್ಲ ನಿಮ್ಮ ಲೈಫಲ್ಲಿ, ಅದರ ಬಗ್ಗೆ ಇವತ್ತು ನಿಮ್ಮ ಬದುಕನ್ನು ಎಷ್ಟು ಹಾಳು ಮಾಡ್ತಿದೆ ಅನ್ನೋದು ಜಸ್ಟ್ ನಿಮಗೆ ರೀಕಾಲ್ ಮಾಡಲಿಕ್ಕೆ ಇಲ್ಲಿ ನಾನು 4 ಟಿಪ್ಸ್ನ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ 100% ಒಂದು ರೀಕಾಲ್ ಮಾಡುತ್ತೆ, ಒಂದು ರಿಯಲೈಸೇಷನ್ ತಂದುಕೊಡುತ್ತೆ. ಸೊ ಏನೇನು ಪಾಯಿಂಟ್ ಅಂತ ನೋಡ್ಕೊಂಡು ಬರೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹತ್ತಿರ 18,000, ಇನ್ನು 100 ಸಬ್ಸ್ಕ್ರೈಬರ್ ಆದರೆ 18 ಕಂಪ್ಲೀಟ್ ಆಗುತ್ತೆ. ಆದಷ್ಟು ಬೇಗ 20,000 ಕಂಪ್ಲೀಟ್ ಆಗಲಿ. ಲೈಕ್ ಮಾಡಿ ಆ್ಯಂಡ್ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಥಾಟ್, ನನ್ನ ಯೋಚನೆ ಎಲ್ರಿಗೂ ಕೂಡ ರೀಚ್ ಆಗಲಿ ಅನ್ನೋದೇ ಇಂಟೆನ್ಷನ್. ಫಸ್ಟ್ ಪಾಯಿಂಟ್ ನೋಡೋಣ, ಏನಂದರೆ ನಿಮ್ಮ ಸಮಯ ಅನ್ಯಾಯವಾಗಿ ಹಾಳಾಗಿ ಹೋಗುತ್ತೆ. ನೋಡಿ, ಎಷ್ಟೋ ಜನಗಳಿಗೆ ಇದು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಏನಂತ ಹೇಳಿದ್ರೆ, ಸಮಯ ಪ್ರತಿ ಸೆಕೆಂಡು ನಮಗೆ ಗೊತ್ತಿಲ್ಲದಿರೋ ಮೈನಸ್ ಆಗುತ್ತೆ. ಯಾರಿಗೋಸ್ಕರ ಕಾಯಲ್ಲ ಸಮಯ. ಭಗವಂತನ ಪ್ರತಿ ಸಲನೂ ಒಂದು ವಿಡಿಯೋ ಒಳಗಡೆ ಈ ಒಂದು ಪಾಯಿಂಟ್ ಹೇಳ್ತೀನಿ. ಅದೇನೆಂದರೆ, ಭಗವಂತ ಎಲ್ರಿಗೂ ಒಂದು ಆಯಸ್ಸನ್ನು ಕೊಟ್ಟಿರ್ತಾನೆ. ಆ ಆಯಸ್ ಒಳಗಡೆ ಒಂದೊಂದೇ ಕ್ಷಣ ಮೈನಸ್ ಆಗ್ತಾ ಹೋಗ್ತಾ ಇರತ್ತೆ. ನಮ್ಗೆ ಗೊತ್ತಿಲ್ಲ, ಆ ಒಂದೊಂದು ಕ್ಷಣನೂ ಕೂಡ ನಾವು ಸಾವಿಗೆ ಹತ್ತಿರ ಆಗ್ತಿದ್ದೀವಿ. ಒಂದು ಮೈನಸ್ ಆಗುತ್ತೆ ಅಂದರೆ ನಾವು ಹತ್ತಿರ ಆಗ್ತಿದ್ದೀವಿ. ನಮಗೆ ಏಜ್ ಆಗ್ತಿದೆ ಅಂತ ಹೇಳಿದ್ರೆ ಸಾವಿಗೆ ಹತ್ತಿರ ಆಗ್ತಿದ್ದೀವಿ ಅಂತ ಅರ್ಥ. ನಮ್ಮೆಲ್ರಿಗೂ ಕೂಡ ಸತ್ಯ ಗೊತ್ತು ಏನು, ಒಂದಿಷ್ಟು ಆಯಸ್ಸು ಮುಗಿದ ಮೇಲೆ ಈ ಒಂದು ಭೂಮಿಯನ್ನು ಬಿಟ್ಟು, ಅಂದರೆ ಲೈಕ್ ಇದನ್ನು ಬಿಟ್ಟು ಪರ್ಮನೆಂಟ್ ಆಗಿ ನಾವು ಇನ್ನೆಲ್ಲೋ ಹೋಗ್ತೀವಿ, ದೇವರ ಹತ್ರ ಹೋಗ್ತೀವಿ ಅಂತ ಎಲ್ರಿಗೂ ಕೂಡ ಗೊತ್ತು. ಬಟ್ ಗೊತ್ತಿರಬೇಕಾದ್ರೆ ಯಾಕೆ ನಾವು ಈ ಥರ ಯೋಚನೆ ಮಾಡಬಾರ್ದು? ನಡೆದೋಗಿರ್ತಕ್ಕಂಥ ಘಟನೆ, ಹೋಗಿರ್ತಕ್ಕಂಥ ಘಟನೆ ಅದು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಪುನಃ ನಮ್ಮ ಲೈಫಲ್ಲಿ ಬರಲ್ಲ ಅನ್ನೋದನ್ನು ಯಾಕೆ ಯೋಚನೆ ಮಾಡಬಾರ್ದು? ಯಾಕೆ ರಿಯಲೈಸೇಷನ್ ಮಾಡ್ಕೋಬಾರ್ದು? ನನ್ನ ಪ್ರಶ್ನೆ ಅಷ್ಟೇ. ಪ್ರತಿ ನೆನೆಸ್ಕೊಳ್ತಾರೆ 20, 25, 30, 35, 40 ಎಷ್ಟೋ ಕಳೆದು ಬಿಟ್ಟಿದ್ದೀರ. ಅಟ್ಲೀಸ್ಟ್ ಈಗೇನು ನಿಮಗೆ ವಯಸ್ಸಿದೆ, ಆ ವಯಸ್ಸಿಂದ ಸಿಗೋ ಏನು ನಿಮಗೆ ಸಿಗುತ್ತಲ್ಲ ಅವಕಾಶ, ಅಲ್ಲಿವರೆಗೂ ಯಾಕೆ ನೀವು ಖುಷಿಯಾಗಿರೋಕ್ಕೆ ಟ್ರೈ ಮಾಡಬಾರ್ದು? ಯಾವ ವ್ಯಕ್ತಿಗೋಸ್ಕರ, ಯಾವ ಘಟನೆಗಳಿಗೋಸ್ಕರ, ಯಾವ ನೆನಪಿಗೋಸ್ಕರ ಆಳ್ತಿರೋ ಅದು ಯಾವುದು ರೀಕಾಲ್ ಆಗಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಬದಲಾಗಿ ಚೇಂಜ್ ಮಾಡ್ಕೊಳ್ಳಿ. ಯಾರೂ ಬಂದು ಚೇಂಜ್ ಮಾಡಿ ನಿಮಗೆ ಹೇಳ್ಬೋದಷ್ಟೇ. ನಿಮ್ಮ ಥಾಟ್ ಪ್ರೊಸೆಸ್ಸಿಗೆ ನೀವೇ ಬುದ್ಧಿ ಹೇಳಿ ಸರಿ ಪಡ್ಕೋಬೇಕು. ಅದಾಗಲ್ಲ ಸ್ಟೇಜಿ, ಬಟ್ ಪ್ರಯತ್ನ ಮಾಡಬೇಕು. ಆವಾಗ ಬದಲಾಗುತ್ತೆ. ಬದಲಾವಣೆ ಆಗ್ಲಿಕ್ಕೆ ನೀವೇ ಪ್ರಯತ್ನ ಪಟ್ಟರೆ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಸೆಕೆಂಡ್ ಪಾಯಿಂಟ್, ನಿಮಗೆ ಸಿಕ್ಕ ಅಮೂಲ್ಯ ಜೀವನ ವೇಸ್ಟ್ ಆಗ್ಬಿಡುತ್ತೆ. ನೋಡಿ, ಎಷ್ಟೋ ಜನಗಳಿಗೆ ಇವತ್ತೇನು ಬದುಕಿದ್ದೀರಿ, ನಿನ್ನೆ ರಾತ್ರಿ ಎಷ್ಟೋ ಜನ ಮಲಗಿರೋರು ಇವತ್ತು ಹೆಣವಾಗಿ ಅಂದರೆ ಸತ್ತೋಗಿದ್ದಾರೆ. ನಿಮಗೆ ಅವಕಾಶ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಖುಷಿ ಪಡ್ರಿ. ಎಷ್ಟೋ ಜನ ಹೇಳ್ತಾರೆ ಎಲ್ಲರೂ ಒಂದಿನ ಸಾಯೋದೆ, ಬಟ್ ದೇವರು ಇನ್ನೂ ನಿಮ್ಗೆ ಉಳಿಸಿದಾನಲ್ಲ, ಅದ್ರ ಬಗ್ಗೆ ಖುಷಿ ಪಡಿ. ಇದನ್ನು ಯಾರೂ ಥಿಂಕ್ ಮಾಡ್ತಾ ಇಲ್ಲ. ಮತ್ತು ಕೊರಗ್ತಾರೆ, ಮತ್ತು ಒಳ್ತಾರೆ. ಅವ್ರು ನಿಮ್ಮನ್ನು ಬಿಟ್ಟು ಚೆನ್ನಾಗಿದ್ದು ಆಯಿತು, ದೆನ್ ಯಾಕೆ ನೀವು ಕೊರಗ್ತೀರಿ? ನನ್ನ ಪ್ರಶ್ನೆ. ಎಷ್ಟೋ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಿಮ್ಮ ಜೀವನ ಅಟ್ಲೀಸ್ಟ್ ನಿಮಗಾದರೂ ಸಾರ್ಥಕತೆ, ನಿಮ್ಮ ಫ್ಯಾಮಿಲಿಗಾದರೂ ಸಾರ್ಥಕತೆ ಅನ್ಸ್ಬೇಕು. ನಿಮಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೂ ಪರವಾಗಿಲ್ಲಪ್ಪ, ನಮ್ಮಪ್ಪ ಚೆನ್ನಾಗಿದ್ದು ಹೋದ. ನೀವು ಕೊರಗಿ ಮಕ್ಕಳ ಫ್ಯೂಚರ್ ನೋಡ್ದಿರಾ, ಹೆತ್ತಿರೋ ತಂದೆ ತಾಯಿಗೂ ನೆಮ್ಮದಿ ಮತ್ತು ಖುಷಿ ಇಲ್ದಿರಾ. ನೀವು ಹೆಂಗೋ ಒಂದು ಹುಚ್ಚರಾಗಿ ಬದುಕೋದಲ್ಲ. ಬುದ್ಧಿವಂತ ಪ್ರಾಣಿ ಅಂದಮೇಲೆ ಬುದ್ಧಿ ಇರೋರ ಥರ ನಾವು ಬಿಹೇವ್ ಮಾಡ್ಬೇಕ್ರಿ, ಅಲ್ವಾ? ಸೊ ನನ್ನ ಪಾಯಿಂಟ್ ಇಷ್ಟೇ. ಏನು ಅಂತ ಹೇಳಿದ್ರೆ, ನಿಮಗೆ ಸಿಕ್ಕಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಜೀವನ ವೇಸ್ಟ್ ಆಗಲಿಕ್ಕೆ ಬಿಡಬೇಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ನಿಮ್ಮ ಜೀವನಕ್ಕೆ ಮುಳ್ಳಾಗಿ ಬಿಡ್ತೀರಿ. ನಿಮ್ಮ ಜೀವನಕ್ಕೆ ನೀವೇ ಮುಳ್ಳಾಗ್ತೀರಿ. ಯಾರು ಮುಳ್ಳರು? ನೋಡಿ, ಪ್ರತಿ ಆಗಿ ಹೋಗಿರ್ತಕ್ಕಂಥ ತಪ್ಪುಗಳಿಗೆ ನಾವೇ ಜವಾಬ್ದಾರಿಗಳು. ಎಲ್ಲೋ ಒಂದು ಕಡೆ ನಾವು ನಂಬಿದ್ದಕ್ಕೆ, ನಮ್ಮಲ್ಲಿ ವೀಕ್ನೆಸ್ ಇದ್ದಿದ್ದಕ್ಕೆ ಮೋಸ ಹೋಗಿರೋದು. ಎಲ್ಲೋ ಸಕ್ಸಸ್ ಆಗಿದ್ದೀವಿ ಅಂದರೆ ನಾವು ಪ್ರಯತ್ನ ಪಟ್ಟಿದ್ದಕ್ಕೆ ಸಕ್ಸಸ್ ಆಗಿರೋದು. ಇಲ್ಲಿ ಯಾರೂ ಇಲ್ಲ, ಜಸ್ಟ್ ಕಾರಣೀಕರ್ತರು ಮಾತ್ರ. ಬಟ್ ನಾವು ಹೇಗಿರಬೇಕು ಅನ್ನೋದನ್ನು ನಮಗೆ ಗೊತ್ತಿರಬೇಕಲ್ಲ. ಈ ಬದುಕಿರೋ ಸಾರಥಿಗಳು ಯಾರು? ಅಲ್ಟಿಮೇಟ್ಲಿ ನಾವೇನೆ. ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇರಬೇಕು ನಮಗೆ. ಓಕೆ, ಸೊ ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಬದುಕು ನಿಮಗೆ ಮುಳ್ಳಾಗೋ ಥರ ಆಗಬಾರ್ದು. ಆ್ಯಂಡ್ ನೀವೇ ಮುಳ್ಳನ್ನು ಮಾಡ್ಕೊಂಬೇಡಿ. ಅದನ್ನು ಪ್ರಾಬ್ಲಮ್ ಆಗಿದೆಯಾ, ಥಿಂಕ್ ಮಾಡಿ ಅದರಿಂದ ಹೊರಗಡೆ ಬನ್ನಿ. ಬ್ರೈನಿಗೆ ಕೆಲಸ ಕೊಡಿ, ಯೋಚನೆ ಮಾಡೋದಕ್ಕೆ ಬಿಡಿ. ಅದರಿಂದ ಆಚೆ ಹೆಂಗೆ ಬರಬೇಕು ಅದನ್ನು 100 ಸಲ ಯೋಚನೆ ಮಾಡಿ ಕೂತ್ಕೊಂಡು ಸರಿ ಆಗ್ತೀರಾ, ಬರ್ತೀರಾ ಹೊರಗಡೆ. ಬಟ್ ಅದೇ ಪ್ರಾಬ್ಲಮ್ ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ಬೇಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ತಂದೆ ತಾಯಿ ನೆಮ್ಮದಿ ಖುಷಿನ ನೀವೇ ಕಿತ್ತಿ ಸರ್ವನಾಶ ಮಾಡ್ತೀರಿ. ನೋಡಿ, ಪ್ರತಿಯೊಬ್ಬ ನೀವು ಎಷ್ಟೇ ದೊಡ್ಡವರಾಗಿ ನಿಮ್ಮ ಮಕ್ಕಳಾಗಿರ್ಬೋದು, ಬಟ್ ನಿಮ್ಮ ತಂದೆ ತಾಯಿಗೆ ನೀವು ಮಕ್ಕಳೇ. ಅವ್ರದ್ದೊಂದು ಖುಷಿ ಇರುತ್ತೆ, ಲೈಕ್ ಅವ್ರದ್ದೊಂದು ನೆಮ್ಮದಿ ಇರುತ್ತೆ. ಈಗ ಮಕ್ಕಳು ಹಿಂಗಿರ್ಬೇಕಪ್ಪ, ಅಟ್ಲೀಸ್ಟ್ ಏನೂ ಮಾಡದಿದ್ರು ಮಕ್ಕಳು ತಂದೆ ತಾಯಿ ಮುಂದೆ ಮಕ್ಕಳು ಖುಷಿಯಾಗಿರೋದನ್ನು ತಂದೆ ತಾಯಿ ನೋಡ್ಬೇಕನ್ನೋ ಬಯಸ್ತಾರೆ. ನೀವು ಕಣ್ಣೀರಾಗ್ತಾ ಕೂತ್ಕೊಂಡ್ರೆ ಯಾವ ತಂದೆ ತಾಯಿಗೂ ಕೂಡ ಖುಷಿ ಇರಲ್ಲ, ನೆಮ್ಮದಿ ಇರಲ್ಲ. ನೀವು ಎಷ್ಟೇ ದೊಡ್ಡವರಾಗಿ ನಿಮಗೆ ಮಕ್ಕಳು ಇರಲಿ, ಬಟ್ ಆ ತಂದೆ ತಾಯಿಗಳಿಗೆ ನೀವು ಮಕ್ಕಳೇ. ನೀವು ಕಣ್ಣೀರು ಹಾಕ್ಬೇಕಾದ್ರೆ ಅವ್ರು ನೆಮ್ಮದಿಯಿಂದ ಊಟ ಮಾಡಲ್ಲ, ಖುಷಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ. ಅದಾಗಬೇಕು ಅಂದರೆ ನೀವು ಬರ್ತಕ್ಕಂಥ ಪ್ರಾಬ್ಲಮ್, ನಿಮಗೆ ಬಂದಿರತಕ್ಕಂಥ ಏನು ಆ ನೆನಪುಗಳ ಒಂದು ಹಿಂಸೆ, ಅದನ್ನೆಲ್ಲ ಸರಿ ಹೋಗ್ಬೇಕಂದ್ರೆ ನೀವು ಸರಿಯಾಗಿ ಫಸ್ಟು ತಂದೆ ತಾಯಿ ಜೊತೆಗೆ ನೀವು ಚೆನ್ನಾಗಿರೋ ಬದುಕಿ, ಆವಾಗ ಅವರು ಖುಷಿಯಾಗಿರ್ತಾರೆ. ಇದು ನಿಮಗೆ ಗೊತ್ತಿಲ್ದಿರ ಈ 4 ನಿಮ್ಮ ಜೀವನದಿಂದ ಏನು ಟಿಪ್ಸನ್ನೇ ಕೊಟ್ಟಿದ್ದೀನಿ, ಈ 4 ನಿಮ್ಮ ಜೀವನದಲ್ಲಿ ನೀವೇ ವೇಸ್ಟ್ ಮಾಡ್ಕೋತಿದ್ದೀರಾ. ಒಂದು ಸೆಕೆಂಡ್ ರೀಕಾಲ್ ಮಾಡ್ತೀನಿ. ನಿಮ್ಮ ಸಮಯ ಅನ್ಯಾಯವಾಗಿ ಹಾಳಾಗ್ತಿದೆ.
ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಿಕ್ಕಿರ್ತಕ್ಕಂಥ ಜೀವನ ನೀವೇ ಹಾಳು ಮಾಡ್ಕೋತಿದ್ದೀರಿ. ಮತ್ತು ತಂದೆ ತಾಯಿ ಪ್ರೀತಿನ ಕಿತ್ಕೋತಾ ಇದ್ದೀರಿ, ನಿಮ್ಮ ಜೀವನಕ್ಕೆ ನೀವೇ ಮುಳ್ಳಾಗ್ತಿದ್ದೀರಿ. ಇದಿಷ್ಟು ನಿಮಗೆ ಗೊತ್ತಿಲ್ದಿರ ನೀವು ಜಸ್ಟ್ ಯಾವುದೋ ವ್ಯಕ್ತಿಗೋಸ್ಕರ ಯಾವುದೋ ಘಟನೆ ಬಗ್ಗೆ ಯೋಚನೆ ಮಾಡಿ ಲೈಫ್ನ ಹಾಳು ಮಾಡ್ಕೋತಿದ್ದೀರಾ. ಸ್ನೇಹಿತರಿಗೆ ಏನು ಅನ್ನಿಸ್ತು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಿಮ್ಮ ಥಾಟ್ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋಗಳು ಹೇಗೆ ಬರ್ತಾ ಇದೆ ಬೇಕಾದ್ರೆ ಯಾರಾದರೂ ಫೀಡ್ಬ್ಯಾಕ್ನ ರೆಕಾರ್ಡ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಪ್ರಮೋಷನ್ ಅಂತೇಳಿ, ಆ ನಂಬರ್ಗೆ ನೀವು ನಿಮ್ಮ ಮುಖ ಕಾಣೋ ಥರ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ಮ ವಿಡಿಯೋಗಳ ಬಗ್ಗೆ ನೀವು ರೆಕಾರ್ಡ್ ಮಾಡಿ ಕಳಿಸಿದರೆ ನಾನು ಎಲ್ಲ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಓಕೆ ಅನಿಸಿದ್ರೆ ಅದನ್ನು ನಮ್ಮ ವಾಟ್ಸಪ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದರೆ ಪರ್ಸನಲಿ ನಾನೇ ಹ್ಯಾಂಡಲ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ಟೇಟಸಿಗೆ ಇಟ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವ್ಯಾಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.